ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಬಂದರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಹೌದು, ಅವರ ಪ್ಯಾರ್ ಸಿನಿಮಾದ ಪ್ರಮೋಷನ್ಗಾಗಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಪ್ಯಾರ್ ಸಿನಿಮಾದ ಹೀರೋಯಿನ್ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಹೌದು, ಅವರೇ ರಾಶಿಕಾರ್ ಅವರು. ಹೀರೋಯಿನ್ ಹೇಗಿದ್ರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರಲ್ಲ, ಅದಕ್ಕೋಸ್ಕರನೇ ರವಿಚಂದ್ರನ್ ಸರ್ ಹಾಗೂ ಹೀರೋ ಇಬ್ಬರು ಕೂಡ ಪ್ರಮೋಷನ್ಗಾಗಿ ಬಿಗ್ ಬಾಸ್ ಮನೆಗೆ ಬಂದರು. ಈಗ ರವಿಚಂದ್ರನ್ ಸರ್ ಮನೆಯ ಸದಸ್ಯರಿಗೆಲ್ಲ ಒಂದು ಚಟುವಟಿಕೆ ನೀಡಿದ್ದಾರೆ. ಅದೇನೆಂದರೆ, ಪ್ಯಾರ್ ಎಂಬ ಒಂದು ಪಿಲ್ಲೋ ಆರ್ಟ್ ಶೇಪಲ್ಲಿ ಇರುತ್ತೆ. ಆ ಆರ್ಟ್ ಶೇಪ್ ತಗೊಂಡೋಗಿ ನಿಂತ್ಕೊಂಡು ಅವರ ಮೊದಲ ಕ್ರಶ್ ಅಂತಲೂ ಇರ್ಬೋದು, ಅಥವಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಲವ್ ಸ್ಟೋರಿ ಕಾಲೇಜಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಸ್ಕೂಲ್ ಟೈಮಲ್ಗಳಾಗಿರ್ಬೋದು, ಯಾವಾಗಾದರೂ ಒಂದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಇದ್ದರೆ ಆ ಪಿಲ್ಲೋ ತಗೊಂಡೋಗಿ ಈ ಥರ ಒಂದು ಲವ್ ಸ್ಟೋರಿ ನನ್ನ ಲೈಫಲ್ಲಿ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ರವಿಚಂದ್ರನ್ ಸರೇ ಅವ್ರ ಲವ್ ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ. ಅವರು ಮುಗಿಸಿದ ಮೇಲೆ ನೆಕ್ಸ್ಟ್ ಮನೆಯ ಸದಸ್ಯರು ಒಬ್ಬೊಬ್ಬರಾಗಿಯೇ ಹೋಗಿ ತಮ್ಮ ಲವ್ ಸ್ಟೋರಿಯನ್ನು ಹೇಳ್ಬೇಕಾಗುತ್ತೆ. ಅದೇ ರೀತಿ ಮೊದಲಿಗೆ ಗಿಲ್ಲಿಯವರು ಹೋಗ್ತಾರೆ. ಬಟ್ ಇಲ್ಲಿ ಗಿಲ್ಲಿದು ಬರೀ ಒಂದು ಲವ್ ಸ್ಟೋರಿ ಅಲ್ಲ, ಎಲ್ಲರದು ಒಂದೊಂದು ಲವ್ ಸ್ಟೋರಿ ಆದರೆ ಗಿಲ್ಲಿದು ಮಾತ್ರ 3-4 ಲವ್ ಸ್ಟೋರಿ ಇತ್ತು. ಈಗ ನಾನು ಗಿಲ್ಲಿಯ ಮೊದಲ ಲವ್ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ಕೇಳಿ. ಇದು ನಾನು ಹೇಳ್ತಾ ಇರೋದಲ್ಲ, ಗಿಲ್ಲಿನೇ ಸ್ವತಃ ಹೇಳ್ತಿರೋದು. ಇಲ್ಲಿ ಗಿಲ್ಲಿ ITI ಹೋಗ್ಬೇಕಾದ್ರೆ ಡೈಲಿ ಬಸ್ಸಲ್ಲಿ ಹೋಗ್ತಾ ಇದ್ರಂತೆ ಕಾಲೇಜ್ಗೆ. ಡೈಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಹುಡುಗಿ ಒಂದು ಬಸ್ ಸ್ಟಾಪಲ್ಲಿ ಡೈಲಿ ಹತ್ಕೊಳ್ಳಂತೆ. ಆಕೆಯ ಬರೀ ಅರ್ಧ ಫೇಸ್ ಮಾತ್ರ ಕಾಣಿಸ್ತಾ ಇತ್ತಂತೆ, ಆದರೆ ಅರ್ಧ ಫೇಸಲ್ಲಿ ಆಕೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇದ್ಲಂತೆ. ಅದನ್ನು ನೋಡಿ ನೋಡಿ ಗಿಲ್ಲಿ ಇವಳು ಹೆಂಗಾರು ನನ್ನ ಫುಲ್ ಫೇಸ್ ನೋಡಲೇಬೇಕು ಅಂತ ಒಂದಿನ ಡೋರ್ ಹತ್ರ ನಿಂತ್ಕೊಂಡ್ರಂತೆ. ಅಂದರೆ ಡೈಲಿ ನೋಡ್ತಾ ಇದ್ರಂತೆ, ಬಟ್ ತುಂಬ ಬಸ್ಸಲ್ಲಿ ರಶ್ ಇದ್ದ ಕಾರಣ ಆಕೆಯ ಫುಲ್ ಫೇಸ್ ಕಾಣಿಸ್ತಾನೆ ಇರ್ಲಿವಂತೆ. ಅದಕ್ಕೋಸ್ಕರನೇ ಒಂದಿನ ಹೆಂಗಾದ್ರೂ ಮಾಡಿ ಕೊನೆಯಲ್ಲೇ ನಿಂತ್ಕೋಬೇಕಂತ ಡೋರ್ ಹತ್ರನೇ ನಿಂತ್ಕೊಂಡಿದ್ರಂತೆ. ಅವಳು ಬಸ್ ಸ್ಟಾಪ್ ಬಂತಂತೆ. ಅವಳು ಇನ್ನೇನು ಹತ್ಕೋಬೇಕಂತೆ, ತುಂಬ ಜನ ಮುತ್ಕೊಂಡಿದ್ದ ಕಾರಣ ಅವಳು ಹತ್ಕೊಳ್ಬೇಕಾದ್ರೂ ಬಸ್ ಕಾಣಲಿಲ್ವಂತೆ. ಅವಳು ಅರ್ಧ ಫೇಸೇ ಕಾಣಿಸ್ತಂತೆ. ನಂತರ ನೆಕ್ಸ್ಟ್ ಇಳಿಬೇಕಾದ್ರೂ ಕೂಡ ಇಲ್ಲಿ ಹೆಂಗಿದ್ರು ಇಳಿತಾಳೆ ಅಂದ್ಬಿಟ್ಟು ಫಸ್ಟು ಗಿಲ್ಲಿನೇ ಹೋಗಿ ಇಳ್ಕೊಂಡು ನಿಂತ್ಕೊಂಡಂತೆ ಬಸ್ ಸ್ಟಾಪಲ್ಲಿ. ನಂತರ ಆ ಹುಡುಗಿ ಇಳಿಬೇಕಾದ್ರೆ ನೋಡಿದಂತೆ ಫುಲ್ ಫೇಸ್ ಸಖತ್ತಾಗಿದ್ಲಂತೆ. ಅಲ್ಲಿರೋ ಸದಸ್ಯರೆಲ್ಲ ಹೇಗಿದ್ದು ಹೇಳೋ ಅಂತ ಕೇಳಿದಾಗ ಆಗ ಗಿಲ್ಲಿ ಹೇಳಿದ್ದು ಸೇಮ್ ಕಾವ್ಯ ಥರನೇ ಇದ್ಲು ಅಂತ. ಆಗ ಸ್ಪಂದನ ಹೇಳಿದ್ಲು, ಕರೆಕ್ಟಾಗಿ ಹೇಳೋದು ಹೆಂಗಿದ್ಲು ಅಂತ ಅಂತ ಹೇಳ್ತಾಳೆ. ಆಗ ಗಿಲ್ಲಿ ಹೇಳ್ತಾನೆ, ಸೇಮ್ ನಿನ್ನ ಕಲರೇ ಇದ್ಲು, ಆದರೆ ಇನ್ನೂ ನಿನ್ಕಿಂತ ಚೆನ್ನಾಗೇ ಇದ್ಲು ಅಂತ ಗಿಲ್ಲಿ ಹೇಳ್ತಾನೆ. ಆಗ ಮನೆಯ ಸದಸ್ಯರೆಲ್ಲ ನಗ್ತಾ ಇರ್ತಾರೆ. ಥರ ಮನೆಯ ಸದಸ್ಯರೆಲ್ಲ ಆಯಿತು ಮುಂದೆ ಕೇಳಪ್ಪ ಕತೆನ ಏನಾಯಿತು ಅಂತ ನೋಡಿದೆ, ಸಖತ್ತಾಗಿದ್ಲು, ನನ್ನ ಮೊದಲ ಕ್ರಶ್, ಹೆಂಗಾದ್ರೂ ಮಾಡಿ ಇವಳನ್ನ ಕ್ಯಾಚ್ ಹಾಕ್ಕೊಳ್ಳೇಬೇಕಂತ ಡಿಸೈಡ್ ಮಾಡಿದೆ. ಇಷ್ಟು ದಿನ ಹೋಗಿ ಅವಳ ಕಾಲೇಜ್ ಯಾವುದು ಅಂತ ತಿಳ್ಕೊಳ್ಳೇಬೇಕಂತ ನಾನು ನನ್ನ ಕಾಲೇಜಿಗೆ ರಜೆ ಹಾಕಿ ಅವಳ ಕಾಲೇಜಿಂದನೇ ಎಲ್ಲೆಲ್ಲಿಗೆ ಹೋಗ್ತಾಳೆ ಅಂತ ನಾನು ಅವಳನ್ನ ಫಾಲೋನೇ ಮಾಡಿದೆ. ಅವಳ ಕಾಲೇಜ್ ಯಾವುದು ಅಂತ ಕೂಡ ನನಗೆ ಗೊತ್ತಾಯಿತು. ಈಗ ಹೆಂಗಪ್ಪ ಅವಳನ್ನ ಮಾತಾಡ್ಸೋದು ಅನ್ನೋದೇ ಒಂದು ದೊಡ್ಡ ರಿಸ್ಕ್ ಆಗಿತ್ತು ನಂದು. ಅದಕ್ಕೋಸ್ಕರನೇ ಒಂದಿನ ಅವಳು ಬರೋಕ್ಕಿಂತ ಮುಂಚೆನೇ ಕುಂತ್ಕೊಳ್ಳೋಕೆ ಅಂದ್ಬಿಟ್ಟು ಸೀಟ್ ಮೇಲೆ ನಾನು ಬುಕ್ ಇಟ್ಟಿದ್ದೆ. ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಅವಳು ಏನು ಮಾಡಿದ್ಲು, ಬಸ್ ಹತ್ಕೊಂಡು ಅಂದರೆ ನಾನು ಬುಕ್ಕೆ ಎತ್ತಿಟ್ಟು ಅವಳು ಕೂತ್ಕೊಂಡ್ಲು. ನನಗೆ ಇದೇ ಸಿಕ್ಕಿದ ಚಾನ್ಸ್ ಅಂತ ನನ್ನ ಬುಕ್ಕು ಕೊಡಿ ಅಂತಂದೆ. ಅದಕ್ಕೆ ಅವಳು ಸರಿ ಆಯಿತು ತಗೊಳ್ಳಿ ಅಣ್ಣ ಅಂತ ಅಂದ್ಲು. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಅಣ್ಣ ಅಂದ್ಬಿಟ್ಲಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಂತರ ಅವಳ ಪಕ್ಕದಲ್ಲೇ ನಮ್ಮೂರು ಒಂದು ಹುಡುಗಿ ಇತ್ತು. ಆ ಹುಡುಗಿಗೆ ಹೇಳ್ದೆ, ನೋಡು ಅವಳನ್ನ ಅಣ್ಣ ಅಂತ ಅನ್ಬೇಡ ಅಂತ ಹೇಳು, ಇದೇ ಕೊನೆಯ ಲಾಸ್ಟ್ ವಾರ್ನಿಂಗ್, ಇನ್ನೊಂದ್ಸಲ ಅಣ್ಣ ಅಂದರೆ ಸರಿ ಇರಲ್ಲ ಅಂತ ಹೇಳು ಅಂತಂದೆ. ಅದಕ್ಕೆ ಆ ಹುಡುಗಿ ಕೇಳಿದ್ಲು, ಏನು ಕಣ್ಣ ಅಂತ ಅನ್ಬಾರ್ದು ಇನ್ನೇನಂತ ಕರಿಬೇಕು ಅಂತ. ಅವಳು ಕೇಳಿದಾಗ ನನ್ನ ಪಕ್ಕದಲ್ಲೇ ಇದ್ದ ನನ್ನ ಫ್ರೆಂಡ್ ಹೇಳ್ದ, ಮಾವ ಅಂತ ಕರೆಯೋಕೆ ಹೇಳು ಅಂತ ಹೇಳ್ದ. ನಂತರ ಆ ಹುಡುಗಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ನನ್ನ ಫ್ರೆಂಡ್ ಮುಖ ನೋಡ್ತಾ ಇದ್ಲು. ಅದನ್ನ ನೋಡಿ ನನ್ನ ಫ್ರೆಂಡು, ಮಗ ಇದು ಯಾಕೋ ಸರಿ ಹೋಗಲ್ಲ, ಬಾ ಇನ್ನೊಂದ್ಸಲ ಹುಡುಗಿ ಸವಾಸನೆ ಬೇಡ ಅಂತ ಅಂದ. ಅದನ್ನ ನೋಡಿ ಆ ಲವ್ ಸ್ಟೋರಿನ ಅಲ್ಲಿಗೆ ಎಂಡ್ ಮಾಡಿದ್ವಿ. ಅದು 1 ವಾರದಲ್ಲೇ ITI ಎಕ್ಸಾಮ್ ಇತ್ತು. ಆ ಎಕ್ಸಾಮ್ ಬರೆದ್ಬಿಟ್ಟು ಸೀದಾ ಬೆಂಗಳೂರು ಕಡೆ ಬಸ್ ಹತ್ತು ಬಂದೆ. ಇದನ್ನೆಲ್ಲ ಕೇಳಿದ ಮನೆ ಮಂದಿ, ಲೋ ಕಿರಾತಕ, ರಾಜಹುಲಿ ಎಲ್ಲ ಸಿನಿಮಾ ಮಿಕ್ಸ್ ಮಾಡಿ ಹೇಳ್ತಿದ್ಯಲ್ಲ, ನಂಗೆ ಗೊತ್ತಿದ್ದೆಲ್ಲ ಸಿನಿಮಾ ಸ್ಟೋರಿ ಅಂತ ಮನೆಯವರೆಲ್ಲ ರೇಗ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ರವಿಚಂದ್ರನ್ ಸರ್ ಹೇಳ್ತಾರೆ, ಎಂಥದೋ ನಿನ್ನ ಲವ್ ಸ್ಟೋರಿ, ಗಂಟೆಗೊಂದು ಲವ್ ಸ್ಟೋರಿ ಅಲ್ಲೋ ಅಂತ ಹೇಳ್ತಾರೆ. ಆಗ ರಜತ್ ರವ್ರು ಹೇಳ್ತಾರೆ, ಸರ್ ಗಂಟೆಗೊಂದಲ್ಲ ಶೋಗೊಂದೊಂದು ಲವ್ ಸ್ಟೋರಿ ಒಂದು ಅಂತಾನೆ. ಆಗ ಕಾವ್ಯ ಬಿದ್ದು ಬಿದ್ದು ನಗ್ತಿರ್ತಾಳೆ, ಯಾಕಂದರೆ ನಿಜವಾಗ್ಲೂ ಒಂದೊಂದು ಶೋಗೆ ಒಂದೊಂದು ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾನೆ ಅಂತ. ಗಿಲ್ಲಿ ಹೇಳ್ತಾನೆ, ಸರ್ ನಾನು ಹೇಳ್ತಾ ಇರೋದಲ್ಲ ನಿಜ ಸರ್, ನಂಬಿ ಸರ್ ಅಂತಾನೆ. ಆ ಹುಡುಗಿರಪ್ಪ ಏನಾರ ಮಾಡ್ಬಿಡ್ತಾನೆ ಅನ್ನೋ ಬೈಕೆ ಅಲ್ಲೇ ಸ್ಟಾಪ್ ಮಾಡಿಬಿಟ್ವಿ ಸರ್ ಲವ್ ಸ್ಟೋರಿನ ಅಂತ
ಗಿಲ್ಲಿ ಹೇಳ್ದಾಗ ರವಿಚಂದ್ರನ್ ಸಲ್ಲೇ ನೀವೆಲ್ಲ ಮಂಡ್ಯದವ್ರು, ನಿಮಗೆಲ್ಲ ಎಂಥದ್ದು ಭಯ, ಮಂಡ್ಯದವ್ರು ನೀವು ಎಷ್ಟು ಗತ್ತು ಗಾಂಭೀರ್ಯದಲ್ಲಿರ್ತೀರಿ ಅಂತ ನಮ್ಗೆ ಗೊತ್ತಿಲ್ವಾ, ಸುಮ್ಮನೆ ಡವ್ ಮಾಡ್ತಾನೆ, ಭಯ ಭಯ ಅಂದ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಲ್ಲ ಅಂತಾರೆ. ಅಣ್ಣ ಭಯ ಇಲ್ಲದೆ ಇರ್ಬೋದು, ಬಟ್ ಅವ್ರ ಅಣ್ಣ ಅಥವಾ ಹುಡುಗಿನಾರು ಒಪ್ಕೊಳ್ಳಿಲ್ಲ ಅನ್ನೋ ಭಯ ಅಷ್ಟೇ ಅಂತಾನೆ. ಆಗ ಮನೆ ಮಂದಿ ಎಲ್ಲ ಆಯಿತು ಬಿಡಪ್ಪ, ನೀನು ಒಂದೊಂದು ಲವ್ ಸ್ಟೋರಿನೂ ಒಂದೊಂದು ಸಿನಿಮಾ ಥರ ಇದೆ, ಎಲ್ಲ ಸಿನಿಮಾನೂ ಕಾಪಿ ಮಾಡಿಬಿಟ್ಟಿದೆ ನಿನ್ನ ಲವ್ ಸ್ಟೋರಿಗೆ ಅಂತ ಹೇಳ್ತಾರೆ. ಆಗ ಗಿಲ್ಲಿ ಹೇಳ್ತಾನೆ, ನನ್ನ ಲವ್ ಸ್ಟೋರಿನೇ ಕದ್ದು ಎಲ್ಲರೂ ಸಿನಿಮಾ ಮಾಡಿರೋದು ಅಂತ ಹೇಳಿದಾಗ ರವಿಚಂದ್ರನ್ ಸರ್ ಅಂತೂ ಫುಲ್ಲು ನಕ್ಕು ನಕ್ಕು ಸುಸ್ತಾಗಿ ಹೋಗ್ತಾರೆ, ಅಷ್ಟು ನಗ್ತಾರೆ. ಇಷ್ಟು ಗಿಲ್ಲಿಯ ಲವ್ ಸ್ಟೋರಿ. ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.